ನಮ್ಮ ಮೊಬೈಲ್‌ಗೆ ಇಂಟರ್ನೆಟ್ ಎಲ್ಲಿಂದ ಬರುತ್ತೆ? ಹೇಗ್ ಬರುತ್ತೆ? ನೀವೀಗ ಈ ವಿಡಿಯೋನ ನೋಡ್ತಾ ಇದ್ರಲ್ಲ, ಇದು ಕೂಡ ಒಂದು ಇಂಟರ್ನೆಟ್ಟಿಂದಾನೇ ವರ್ಕ್ ಆಗ್ತಾ ಇದೆ. ಒಂದು ವಾಟ್ಸಾಪ್ ಮೆಸೇಜನ್ನ ಸೆಕೆಂಡ್‌ಗಳಲ್ಲಿ ಅಮೆರಿಕದಲ್ಲಿರುವಂಥ ವ್ಯಕ್ತಿಗೆ ತಲುಪಿಸುವುದು. ಯೂಟ್ಯೂಬ್ ವಿಡಿಯೋನ ಓಪನ್ ಮಾಡಿದ್ರೆ ಸಾಕು ಪ್ಲೇ ಆಗತ್ತೆ. ಅದು ಕೂಡ ಇಂಟರ್ನೆಟ್ಟಿಂದ. ಸೊ, ನಿಜವಾಗ್ಲೂ ಇಂಟರ್ನೆಟ್ ಎಲ್ಲಿದೆ? ಸಮುದ್ರದಲ್ಲಿದೆಯಾ? ಅಥವಾ ಆಕಾಶದಲ್ಲಿದೆಯಾ? ಅಥವಾ ಮೊಬೈಲ್ ಟವರ್ ಒಳಗಡೆ ಇದೆಯಾ? ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದ್ರೆ, ಪ್ರಪಂಚದ ಸುಮಾರು 99% ಇಂಟರ್ನೆಟ್ ಡಾಟಾ ಸಮುದ್ರದ ಅಡಿಯಲ್ಲಿ ಹಾಕಿರುವಂಥ ಕೇಬಲ್‌ಗಳ ಮೂಲಕ ಸಂಚರಿಸುತ್ತದೆ. ಸೊ, ಈ ಒಂದು ವಿಡಿಯೋದಲ್ಲಿ ಇಂಟರ್ನೆಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗೆ ಮೊದಲನೇ ಸಲ ಚಾನಲ್‌ಗೆ ಭೇಟಿ ನೀಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ, ಇದೇ ರೀತಿ ಮಾಹಿತಿ ಬರ್ತಾ ಇರುತ್ತೆ. ಸೊ, ಇಂಟರ್ನೆಟ್ ಅಂದ್ರೆ ಏನು? ಹೆಚ್ಚಿನ ಜನ ಇಂಟರ್ನೆಟ್ ಅಂದ್ರೆ ಒಂದು ದೊಡ್ಡ ಕ್ಲೌಡ್ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಇಂಟರ್ನೆಟ್ ಅಂದ್ರೆ ವಿಶ್ವದಾದ್ಯಂತ ಸಂಪರ್ಕ ಹೊಂದಿರುವಂತ ಕೋಟ್ಯಾಂತರ ಕಂಪ್ಯೂಟರ್ಗಳು, ಸರ್ವರ್ಗಳು, ಮೊಬೈಲ್ ಟವರ್ಗಳು, ರೇಡಿಯೋಸ್ಗಳು ಮತ್ತು ಕೇಬಲ್ಗಳ ದೊಡ್ಡ ಜಾಲನೆ ಇದೆ. ನೀವು ಗೂಗಲ್‌ನಲ್ಲಿ ಏನಾದರೂ ಸರ್ಚ್ ಮಾಡಿದಾಗ ನಿಮ್ಮ ಮೊಬೈಲ್ ಒಂದು ವಿನಂತಿಯನ್ನು ಗೂಗಲ್ ಸರ್ವರ್‌ಗೆ ಕಳಿಸುತ್ತೆ. ಆಗ ಗೂಗಲ್ ಸರ್ವರ್ ಆ ಪ್ರಶ್ನೆಗೆ ಉತ್ತರ ಕಳಿಸುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆ ಇಂಟರ್ನೆಟ್ ಮೂಲಕವೇ ನಡೆಯುತ್ತೆ. ನಿಮ್ಮ ಮೊಬೈಲ್‌ನಲ್ಲಿ ವಿಡಿಯೋ ಓಪನ್ ಮಾಡಿದಾಗ ಏನಾಗುತ್ತೆ? ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ನೀವು ಯೂಟ್ಯೂಬ್ ಓಪನ್ ಮಾಡಿ ಒಂದು ವಿಡಿಯೋನ ಕ್ಲಿಕ್ ಮಾಡಿದರೆ ಮೊಬೈಲ್ ವಿನಂತಿ ಕಳಿಸುತ್ತೆ. ಅದು ಹತ್ತಿರದ ಮೊಬೈಲ್ ಟವರ್‌ಗೆ ಹೋಗುತ್ತದೆ. ಟವರ್‌ನಿಂದ ಟೆಲಿಕಾಂ ಕಂಪನಿಗಳು ನೆಟ್ವರ್ಕ್‌ಗೆ ಹೋಗ್ತವೆ. ಅಲ್ಲಿಂದ ಫೈಬರ್ ಆಪ್ಟಿಕ್ ಕೇಬಲ್‌ಗಳ ಮೂಲಕ ಡಾಟಾ ಸೆಂಟರ್‌ಗೆ ಹೋಗುತ್ತೆ. ಯೂಟ್ಯೂಬ್ ಸರ್ವರ್ ವಿಡಿಯೋ ಡಾಟಾವನ್ನು ಕಳಿಸುತ್ತದೆ. ಅದೇ ದಾರಿಯಲ್ಲಿ ನಮ್ಮ ಮೊಬೈಲ್‌ಗೆ ಮರಳಿ ಬರ್ತವೆ. ಇದು ಕೇವಲ ಮಿಲಿ ಸೆಕೆಂಡ್‌ಗಳಲ್ಲೇ ನಡೆಯುತ್ತೆ. ಇನ್ನು ಮೊಬೈಲ್ ಟವರ್‌ಗಳ ಪಾತ್ರ ಏನಂದ್ರೆ, ನಿಮ್ಮ ಮೊಬೈಲ್‌ಗೆ ಇಂಟರ್ನೆಟ್ ನೇರವಾಗಿ ಆಕಾಶದಿಂದ ಬರಲ್ಲ. ಮೊಬೈಲ್ ಟವರ್‌ಗಳು ರೇಡಿಯಸ್ ತರಂಗಗಳ ಮೂಲಕ ನಿಮ್ಮ ಮೊಬೈಲ್ ಜೊತೆ ಸಂಪರ್ಕ ಹೊಂದಿರ್ತವೆ. ನೀವು 4G ಅಥವಾ 5G ಬಳಸುವಾಗ ಮೊಬೈಲ್ ಟವರ್‌ನ ಕನೆಕ್ಟ್ ಆಗುತ್ತೆ. ಟವರ್ ಫೈಬರ್ ನೆಟ್ವರ್ಕ್‌ನ ಕನೆಕ್ಟ್ ಆಗುತ್ತೆ. ಫೈಬರ್ ನೆಟ್ವರ್ಕ್ ಡಾಟಾ ಸೆಂಟರ್‌ಗೆ ಕನೆಕ್ಟ್ ಆಗುತ್ತೆ. ಹೀಗೆ ಸಂಪರ್ಕ ನಡೆಯುತ್ತವೆ. ಟವರ್ ಕೇವಲ ಮಧ್ಯವರ್ತಿಯಂತೆ ಕೆಲಸ ಮಾಡುತ್ತದೆ. ಇನ್ನು ಫೈಬರ್ ಆಪ್ಟಿಕ್ ಕೇಬಲ್ ಅಂದ್ರೆ ಏನು ಗೊತ್ತಾ? ಇಂಟರ್ನೆಟ್‌ನ ನಿಜವಾದ ಹೀರೋ ಫೈಬರ್ ಆಪ್ಟಿಕ್ ಕೇಬಲ್ ಆಗಿದೆ. ಈ ಕೇಬಲ್ ಒಳಗೆ ವಿದ್ಯುತ್ ಹೋಗುವುದಿಲ್ಲ. ಇದರೊಳಗೆ ಬೆಳಕು ಸಂಚರಿಸುತ್ತದೆ. ಲಕ್ಷಾಂತರ ಬಾರಿ ಪ್ರತಿಬಿಂಬಿಸುವ ಬೆಳಕಿನಲ್ಲಿ ಕಿರಣಗಳು ಡಾಟಾವನ್ನು ಸಾಗಿಸುತ್ತವೆ. ಈ ಕಾರಣಕ್ಕೆ ವೇಗ ತುಂಬಾ ಹೆಚ್ಚು. ದೂರದವರೆಗೂ ಕೂಡ ಮಾಹಿತಿ ಕಳಿಸಬಹುದು. ಡಾಟಾ ನಷ್ಟ ಕಡಿಮೆ. ಇಂದಿನ ಜಗತ್ತಿನ ಬಹುತೇಕ ಇಂಟರ್ನೆಟ್ ಈ ಕೇಬಲ್‌ಗಳ ಮೇಲೆ ಅವಲಂಬಿತವಾಗಿವೆ. ಸಮುದ್ರದ ಕೆಳಗೆ ಇಂಟರ್ನೆಟ್ ಹೇಗೆ ಹೋಗುತ್ತೆ? ಇದೀಗ ಇದೊಂದು ದೊಡ್ಡ ಪ್ರಶ್ನೆಯಾಗಿದೆ. ಭಾರತದಿಂದ ಅಮೆರಿಕಾಗೆ ಡಾಟಾ ಹೇಗೆ ಹೋಗುತ್ತೆ? ಬಹಳ ಜನ ಉಪಗ್ರಹದಿಂದ ಹೋಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದರೆ ನಿಜವಾಗ್ಲೂ ಸಮುದ್ರದ ತೆಳಭಾಗದಲ್ಲಿ ಸಾವಿರಾರು ಕಿಲೋಮೀಟರ್ ಉದ್ದದ ಫೈಬರ್ ಆಪ್ಟಿಕ್ ಕೇಬಲ್ಗಳನ್ನು ಹಾಕಲಾಗಿದೆ. ಈ ಕೇಬಲ್ಗಳು ಭಾರತ, ಸಿಂಗಾಪುರ್, ದುಬೈ, ಯುರೋಪ್, ಅಮೆರಿಕ ಹೀಗೆ ವಿವಿಧ ದೇಶಗಳಿಗೆ ಸಂಪರ್ಕ ಹೊಂದಿರ್ತವೆ. ಕಳಿಸುವ ವಾಟ್ಸಾಪ್ ಮೆಸೇಜ್ ಕೂಡ ಈ ಕೇಬಲ್‌ಗಳ ಮೂಲಕ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಬಹುದು. ಇನ್ನು ಸ್ಯಾಟಲೈಟ್ ಮೂಲಕ ಇಂಟರ್ನೆಟ್ ಬರ್ತದೆಯಾ? ಹೌದು. ಆದರೆ ಹೆಚ್ಚಿನ ಇಂಟರ್ನೆಟ್ ಸ್ಯಾಟಲೈಟ್ ಮೂಲಕ ಬರುವುದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ತುಂಬಾನೇ ದೂರ ಹೆಚ್ಚು ಮತ್ತು ವಿಳಂಬನೆ ಹೆಚ್ಚು, ವೆಚ್ಚ ಹೆಚ್ಚು. ಇದಕ್ಕಾಗಿ ವಿಶ್ವದ ಬಹುತೇಕ ಡಾಟಾ ಸಮುದ್ರದ ಕೆಳಗಿನ ಕೇಬಲ್ ಮೂಲಕವೇ ಸಾಗುತ್ತದೆ. ಸ್ಯಾಟಲೈಟ್ ಇಂಟರ್ನೆಟ್ ಮುಖ್ಯವಾಗಿ ದೂರದ ಹಳ್ಳಿಗಳು ಮತ್ತು ಸಮುದ್ರದ ಹಡಗುಗಳು, ವಿಮಾನಗಳು ಇವುಗಳಲ್ಲಿ ಹೆಚ್ಚಾಗಿ ಉಪಯೋಗವಾಗುತ್ತದೆ. ಇನ್ನು ಡಾಟಾ ಸೆಂಟರ್ ಅಂದ್ರೆ ಏನು ಗೊತ್ತಾ? ಯೂಟ್ಯೂಬ್ ವಿಡಿಯೋ, ಇನ್ಸ್ಟಾಗ್ರಾಮ್ ರೀಲ್ಸ್, ಫೇಸ್ಬುಕ್ ಫೋಟೋಗಳು, ವಾಟ್ಸಾಪ್ ಬ್ಯಾಕಪ್ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಸೆಂಟರ್ಗಳಲ್ಲಿ ಸಂಗ್ರಹಿಸುತ್ತವೆ. ಡಾಟಾ ಸೆಂಟರ್ ಅಂದ್ರೆ ಸಾವಿರಾರು ಸರ್ವರ್ಗಳಿರುವ ದೊಡ್ಡ ಕಟ್ಟಡ. ಇಲ್ಲಿ 24 ಗಂಟೆಯೂ ಕೂಡ ವಿದ್ಯುತ್ ಕೂಲಿಂಗ್ ವ್ಯವಸ್ಥೆ ಇರುತ್ತೆ, ಭದ್ರತೆ ಇರುತ್ತೆ, ಬ್ಯಾಕಪ್ ವ್ಯವಸ್ಥೆ ಇರುತ್ತೆ. ಒಂದು ವಾಟ್ಸಾಪ್ ಮೆಸೇಜಿನ ಪ್ರಯಾಣ, ನೀವು ಬೆಂಗಳೂರಿನಲ್ಲಿ ಇದ್ದೀರಿ ಅಂದ್ಕೊಳ್ಳಿ, ನಿಮ್ಮ ಸ್ನೇಹಿತ ಅಮೆರಿಕದಲ್ಲಿದ್ದಾನೆ ಅನ್ಕೊಳ್ಳಿ. ಹಾಯ್ ಎಂದು ಕಳಿಸ್ತೀರಾ. ಆ ಮೆಸೇಜ್ ಮೊಬೈಲ್ಗಳ ಮೂಲಕ, ಟವರ್ಗಳ ಮೂಲಕ, ಫೈಬರ್ ಕೇಬಲ್ಗಳ ಮೂಲಕ, ಭಾರತ ನೆಟ್ವರ್ಕ್ದಿಂದ ಸಮುದ್ರದ ಕೇಬಲ್ಗಳ ಮೂಲಕ ಅಮೆರಿಕದ ವಾಟ್ಸಪ್ ಸರ್ವರ್ಗೆ ಹೋಗಿ ಸೇರುತ್ತೆ. ಹೀಗೆ ಪ್ರಯಾಣ ಮಾಡುತ್ತೆ. ಇದು 1 ಸೆಕೆಂಡ್ಗಿಂತಲೂ ಕಡಿಮೆ ಸಮಯದಲ್ಲಿ ನಡೀಬಹುದು. ಕೊನೆಯದಾಗಿ ಆಶ್ಚರ್ಯಕರ ವಿಷಯಗಳೆಂದರೆ, ವಿಶ್ವದ 99 ಅಂತಾರಾಷ್ಟ್ರೀಯ ಇಂಟರ್ನೆಟ್ ಟ್ರಾಫಿಕ್ ಸಮುದ್ರದ ಕೆಳಗಿನ ಕೇಬಲ್ಗಳ ಮೂಲಕವೇ ಸಾಗುತ್ತೆ.
ಕೆಲವು ಕೇಬಲ್ಗಳು 10,000 ಕಿಲೋಮೀಟರ್ಗಿಂತಲೂ ಉದ್ದವಾಗಿವೆ. ಶಾರ್ಕ್ ಮೀನುಗಳು ಕೆಲವೊಮ್ಮೆ ಕೇಬಲ್ಗಳನ್ನು ಕಚ್ಚಿದ ಘಟನೆ ಕೂಡ ನಡೆದಿವೆ. ಸಮುದ್ರದ ಕೇಬಲ್ ತುಂಡಾದರೆ ಕೆಲ ದೇಶಗಳ ಇಂಟರ್ನೆಟ್ ನಿಧಾನವಾಗಬಹುದು. ನಾವು ಕ್ಲೌಡ್ ಎಂದು ಕರೆಯುವ ಡಾಟಾ ವಾಸ್ತವವಾಗಿ ಎಲ್ಲೋ ಒಂದು ಡಾಟಾ ಸೆಂಟರ್ನಲ್ಲಿರುವ ಕಂಪ್ಯೂಟರ್ನಲ್ಲಿ ಸಂಗ್ರಹವಾಗ್ತಿರುತ್ತೆ. ಹಾಗಾದರೆ ಸ್ನೇಹಿತರೆ, ನಮ್ಮ ಮೊಬೈಲ್ಗೆ ಇಂಟರ್ನೆಟ್ ಆಕಾಶದಿಂದ ಬರುವುದಿಲ್ಲ. ಮೊಬೈಲ್ ಟವರ್, ಫೈಬರ್ ಆಪ್ಟಿಕ್ ಕೇಬಲ್ಗಳ ಮೂಲಕ, ಸಮುದ್ರದ ಕೆಳಗೆ ಅಂಡರ್ ಸಿ ಕೇಬಲ್ ಮತ್ತು ಡಾಟಾ ಸೆಂಟರ್ಗಳ ದೊಡ್ಡ ಜಾಲಗಳ ಮೂಲಕ ನಮ್ಮ ಕೈಗೆ ಬಂದು ತಲುಪುತ್ತೆ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ವಿಡಿಯೋ ಬರ್ತಾ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.